ನೋಡಿ ಸಾವ್ಕಾರೆ, ನೋಡಿ ಆ ಪದ್ದಿ ಬರೋಕ್ಕಿಂತ ಮುಂಚೆನೇ ಈಗಲೇ ಹೇಳ್ತಾ ಇದ್ದೀನಿ. ಆ ಪದ್ದಿ ಬರೋಕ್ಕೆ ಅದು ಏನು ಗೊತ್ತಾ, ನಮಗೂ ನೀರಾವರಿ ಜಮೀನು ಐತಲ್ಲ, ಕೆರೆ ಆಚೆ ಐತಲ್ಲ, ಆ ಕೆರೆ ಆಚೆ ಇರೋದೆಲ್ಲ ನಮಗೆ ಕೊಡಿಸ್ಬಿಡಿ ಸರಿನಾ. ಟೋಟಲ್ ಎಲ್ಲನೂ 8 ಎಕರೆ ಐತೆ. 8 ಎಕರೆ ನಾನು ನಮಗೇನೇ ಕೊಡಿಸ್ಬಿಡಿ. ಬೇಕಾದ್ರೆ ನಿಮಗೆ ಏನು ಬೇಕು ಅದನ್ನು ಕೊಡ್ತೀನಿ. ನೀವು ನ್ಯಾಯಕ್ಕೆ ಅಂತ ಕರೆದಿದ್ದೀವಲ್ಲ, ನೀವು ನ್ಯಾಯ ಮಾಡಿದ್ರೆ ಎಲ್ಲರೂ ಒಪ್ಕೋತಾರೆ. ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಹೆಂಗನೂ ನ್ಯಾಯ ಮಾಡಿಬಿಡಿ. ನ್ಯಾಯ ಮಾಡಿದ ತಕ್ಷಣ ಏನೇ ಒಪ್ಕೊಬಿಡ್ತಾರೆ ಸರಿನಾ. ಆ ಪದ್ದಿ ಬಂದಾಗ ಹೆಂಗೋ ಒಂಚೂರು ನ್ಯಾಯ ಮಾಡಿಬಿಟ್ಟು ಒಪ್ಪಿಸ್ಬಿಡಿ. ಹಂಗೇನಿಯಾ ಮನೆಗಿರೋದು ಅಷ್ಟೇ ಏನಿಯಾ, ಮನೆಗಿರೋದು ನಮಗೆ ಒಂಚೂರು ಜಾಸ್ತಿ ಕೊಡಿಸಿ. ಅವಳಿಗೆ ದಿನ್ನೆ ಜಾಗ ಐತಲ್ಲ, ನೀವು ದಿನ್ನೆ ಜಾಗ ಅದನ್ನು ತಗ ಅಂತ ಹೇಳ್ರಿ. ಯಾಕಂದ್ರೆ ಅವ್ರ ಮನೆಗೆ ಮಾತಾಡೋರು ಯಾರೂ ಇಲ್ಲ. ನಾನೇನಿಯಾ ಮಾತಾಡೋದಲ್ವಾ, ಅಲ್ಲಿ ಮಾತಾಡೋದು ಯಾರೂ ಇಲ್ಲ. ಅದಕ್ಕೇನೇನಿಯಾ ಆ ದಿನ್ನೆ ಜಾಗನ ಅವಳಿಗೆ ಕೊಡಿಸ್ಬಿಟ್ಟು ನಮಗೆ ನೀರಾವರಿದು 8 ಎಕರೆ ಐತರ, ಆ 8 ಎಕರೆ ನಮಗೆ ಏನಿಯಾ ಸಿಗಬೇಕು. ಹಂಗೆ ಮಾಡಿ. ಓ ಪಟೇಲಪ್ಪನವರೇ, ನಮಸ್ಕಾರ ನಮಸ್ಕಾರ. ನೀವೇನು ಓಹೋ ಬರಬೇಕು. ನೀವೇನು ನಮಗೆ ಇದು ಮಾಡಕ್ಕೆ ಬಂದಿರೋದು, ಭಾಗ ಮಾಡೋಕ್ಕೆ. ಬನ್ನಿ ಚೆನ್ನಾಗಿ ಭಾಗ ಮಾಡ್ಬೇಕು ನೀವು. ಇವ್ರ ಮೇಲೆ ಯಾಕೆ ಅನುಮಾನ ಪಡ್ತೀಯಾ? ಊರು ಮುಖ್ಯಸ್ಥರು ಇವರು ಚೆನ್ನಾಗಿ ಏನೇ ಮಾಡ್ತಾರೆ, ಭಾಗನ ಸೂಪರಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ನೋಡೋಣ. ನೋಡಿ ಪಟೇಲಪ್ಪನವರೇ, ಫಸ್ಟ್ ಎಲ್ಲಿಂದ ಶುರು ಮಾಡೋಣ? ಫಸ್ಟು ಮನೆ ಸಾಮಾನಿಂದನೇ ಶುರು ಮಾಡೋಣ. ಫಸ್ಟು ಮನೆ ಸಾಮಾನೆಲ್ಲನೂ ಕರೆಕ್ಟಾಗಿರಬೇಕು. ಮನೆ ಸಾಮಾನೆಲ್ಲನೂ ಭಾಗ ಮಾಡ್ಕೊಬಿಡ್ಬೇಕು. ಆಮೇಕಿಂದ ಉಳಿದಿದ್ದೆಲ್ಲ ನಿಧಾನಕ್ಕೆ ಭಾಗ. ನೋಡಿ ಆಗಲೇ ತೆಗೆದ್ಬಿಟ್ಟು ಮಡಗಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಅರ್ಧ ಭಾಗ ಮಾಡ್ಬಿಟ್ಟು ಮಡಗಿದ್ದೀನಿ. ಒಂದ್ಸಲ ತಗೊಬಿಟ್ಟು ಬರ್ತೀನಿ ರೀ. ನಾನು ಬರ್ತೀನಿ. ನಾನು ಭಾಗ ಮಾಡ್ಕೊಬಿಟ್ಟು ಮಡಗಿದ್ದೀನಿ. ನನ್ನವು ನನಗೆ, ನಿನ್ನವು ನಿನಗೆ, ಎಲ್ಲ ಲೆಕ್ಕ ಅಂದರೆ ಲೆಕ್ಕ. ಈ ಪುದ್ದಿ ಆ ಪಾತ್ರೆ ಸಾಮಾನುಗಳನ್ನ ಬಿಡೋಕ್ಕಿಲ್ಲ ಅಲ್ವೇಲ್ಲ. ಸುಮ್ಕಿರಮ್ಮ, ರಾತ್ರಿ ನಾನು ಹಿಂಗೆ ಅಂದಿದ್ದಕ್ಕೆ 4 ಬಿಟ್ಟು ಮಲಗಿಸಿದ್ಲು. ತಂದ್ಬಿಟ್ಟು ಎಲ್ಲ ಕೊಡು, ನನಗೆ ಒಂದು 50,000 ರೂಪಾಯಿ ಕೊಡು, ಹೊಸ ಸಾಮಾನು ತಗೊಬಿಟ್ಟು ಬರ್ತೀನಿ, ಇಲ್ಲಾಂದರೆ ಬಾಯಿ ಮುಚ್ಕೊಂಡಿರು, ನಾನು ಭಾಗ ಹಾಕ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಹಾಕುರ್ಸು ಮಗು ಕೂಗಿದ್ಬಿಟ್ಟು ಕೂರಿಸಿದ್ಲು. ಎಂಥ ಬಜಾರಿನ ಕಟ್ಕೊಬಿಟ್ಟು ಬಂದಿದ್ದೀವಿ ನಾವು ಮನೆಗೆ ಅಂತ ಹೇಳಿದ್ರೆ ಕಡ್ಲ. ಒಟ್ಟು ಬಜಾರಿ ಅಂದರೆ ಒಟ್ಟು ಬಜಾರಿ ಕಡ್ಲ. ಅಯ್ಯೋ ಮನೆಯಳಿ ಪಾತ್ರೆ ಸಾಮಾನಿಗೆ ಮುಳುಗೋಗ್ಬಿಟ್ಟಿದ್ಯಲ್ವೇನೆ. ಅರ್ಧಕ್ಕರ್ಧ ಸರಿಯಾಗಿ ಭಾಗ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇದೇನ್ಲೇ ಇಷ್ಟೊಂದೆಲ್ಲ ತುಂಬ್ಕೊಂಬಿಟ್ಟು ಮಡಿಕೊಂಬಿಟ್ಟಿದ್ಯಾ? ಅತ್ತೆ ನೀವೇ ತಾನೇ ಹೇಳಿದ್ ರಾತ್ರಿ ಏನೇನು ಬೇಕೋ ಎಲ್ಲವೇ ತುಂಬ್ಕೊಬಿಡು ಅಂತ ಹೇಳ್ಬಿಟ್ಟು, ಅದಕ್ಕೆ ನನಗೆ ಏನು ಬೇಕೋ ಎಲ್ಲ ತುಂಬ್ಕೊಬಿಟ್ಟೆ. ಕರೆಕ್ಟಾಗಿ ಏನು ಐತಲ್ಲ. ಎಲ್ಲೇ ಮನೆಯಳಿ ಕರೆಕ್ಟಾಗಿ ಐತೆ. ಪಾತ್ರೆ ಸಾಮಾನು ನೋಡಿದ್ರೆ ನಿನ್ನವೇ ಶಾನೆ ಇದ್ದಂಗೆ ಕಾಣಿಸ್ತಾವೆ. ಈ ಹೆಂಗೋಸ್ರು ಪಾತ್ರೆ ಸಾಮಾನು ಭಾಗ ಹಾಕಬೇಕು ಅಂದರೆ ನೀನು ಬೇಜಾರಾಯ್ತದ ಕಣಪ್ಪ. ಪಾತ್ರೆ ಸಾಮಾನುಗುಂದ್ರೆ ಕಿತ್ತಾಡ್ಕೊಂಡು ಅಯ್ಯೋ ಏನೋ ಒಂದು ಬಂಗಾರ ಮರೆ, ಏನೋ ಒಂದು ಪಟ ಅಂತ ಮಾಡ್ಕೊಳ್ರಿ. ಎಷ್ಟೊತ್ತು ಅಂತ ಹಿಂಗೆ ಏನಿಯಾ ಇದು ಮಾಡ್ಕೊಂಡು ಕುಂತ್ಕೊತೀರಾ? ಲೇ ಪದ್ದಿ, ಇದ್ರಾಗ ಅರ್ಧ ಪಾತ್ರೆ ನನಗೆ ಇನ್ನೂ ಬರಬೇಕು. ಅತ್ತೆ ನಾನೀಗ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ನೀವು ನೇನೆ ತಗೋಬೇಕಿತ್ತು, ನೀವು ತಗೊಂಡಿಲ್ಲ. ನಾನು ಗುಡ್ಡೆ ಹಾಕೊಂಡಿದ್ದೀನಿ ನಾನು. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಅದೆಲ್ಲನೂ ನನಗೂ ಇದ್ರಾಗ ಇವಾಗ ಅರ್ಧ ಭಾಗ ಬರಲೇಬೇಕು. ನೋಡಮ್ಮ, ಕೊಡಂಗಿಲ್ಲ ಗಿಡಂಗಿಲ್ಲ ಅನ್ನಂಗಿಲ್ಲ. ಅರ್ಧ ಪಾತ್ರೆಗಳ್ನ ಕರೆಕ್ಟಾಗಿ ಹಂಚ್ಕೊಬಿಡಿ. ನೋಡಿ ಪಟೇಲಪ್ಪನವರೇ, ಇದು ಪಾತ್ರೆ ಸಾಮಾನು ನಾವೇನು ಗೊತ್ತಾ, ನನ್ನ ತವ್ರ ಮನೆಯಿಂದ ಕೊಟ್ಟಿರೋ ಪಾತ್ರೆ ಸಾಮಾನು ಅರ್ಧ, ನಮ್ಮ ಅತ್ತೆ ಮನೆ ತವ್ರ ಮನೆಯಿಂದ ಕೊಟ್ಟಿರೋ ಪಾತ್ರೆ ಸಾಮಾನು ಅರ್ಧ. ರಾತ್ರಿ ನಾನು ಅರ್ಧ ಭಾಗ ಮಾಡ್ಕೊಳ್ಳೋಣ ಅಂತ ಅಂದೆ. ಅದಕ್ಕೆ ನಮ್ಮ ಅತ್ತೆ ಏನಂತೂ ಬಂಗಾರಮ್ಮ ಅತ್ತೆ ಅಂತ ಹೇಳಿದ್ರೆ, ಇಲ್ಲ ಹಾಗೆಲ್ಲ ಇಲ್ಲ, ಇದೆಲ್ಲ ನಾನು ತವ್ರ ಮನೆ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅವ್ರು ತವ್ರ ಮನೆ ಕೊಟ್ಟಿರೋ ಪಾತ್ರೆಗಳನ್ನೆಲ್ಲ ಎತ್ಬಿಟ್ಟು ಮಡಿಕೊಂಡೈತೆ. ಅದಕ್ಕೆ ನಮ್ಮ ಅತ್ತೆ ಮನೆ ತವ್ರ ಮನೆ ಕೊಟ್ಟಿರೋದು ಹಾಗೆ ನಮ್ಮ ಮನೆ ತವ್ರ ಮನೆ ಕೊಟ್ಟಿರೋದು ಎರಡನ್ನೂ ನಾನು ಎತ್ಬಿಟ್ಟು ಮಡಿಕೊಂಡೆ. ಅಯ್ಯೋ ಪಟೇಲಪ್ಪನವರೇ, ಎಲ್ಲ ಮೋಸ. ಬಂಗಾರ ಮರೆ, ಎಂಥ ಮೋಸನೂ ಇಲ್ಲ. ಯಾಕೆ ಮೋಸ ಆಯ್ತದೆ ನಿಂಗೆ? ಏನು ಮೋಸ ಆಗಕ್ಕಿಲ್ಲ, ಸುಮ್ಮನಿರು. ಈಗ ಅವ್ರ ತೋರ್ ಮನೆ ಅನ್ನೋದು ಅವ್ರಿಗೆಲ್ಲನೂ ಕೊಟ್ಬಿಟ್ಟೈತೆ. ಅವ್ರ ತೋರ್ ಮನೆದನ್ನ ಬಿಟ್ಟಾಕು. ಅವ್ರವ್ರ ತೋರ್ ಮನೆದು ಅವ್ರವ್ರು ತಗೊಂಡಿದ್ದೀರ ತಾನೆ. ಪಾತ್ರೆ ಸಾಮಾನಾಗಿ ನೀವು ಜುಟ್ಟಿಡ್ಕೊಳ್ಳೋ ಅಂಥದ್ದು ಏನೈತೆ? ಸರಿ ಹಂಗಾರೆ ನಿಮ್ಮ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆಗಳನ್ನೆಲ್ಲನೂ ನನಗೆ ಕೊಡಿ. ಎಲ್ಲ ಒಡವೆ ನೀವು ನಮಗೆ ಕೊಟ್ಟರೆ ನಾನು ಅಷ್ಟೇ ನೀವು ಪಾತ್ರೆ ಸಾಮಾನ ಎಲ್ಲ ಭಾಗ ಹಾಕ್ತೀನಿ. ಒಡವೆನೇ ಬೇರೆ, ಪಾತ್ರೆ ಸಾಮಾನೇ ಬೇರೆ. ನನಗೆ ಪಾತ್ರೆ ಸಾಮಾನು ಬಂದು ಒಂದೇ, ಒಡವೆನೂ ಒಂದೇ. ಬಿಡು ಬಂಗಾರಮ್ಮ, ಇದಕ್ಕೆಲ್ಲ ಯಾಕೆ ಕಿತ್ತಾಡ್ತೀಯ? ಅವ್ರವ್ರ ತವ್ರ ಮನೆ ಆಸ್ತಿನ ಅವ್ರವ್ರು ತಗೊಂಡವ್ರೆ, ಅದಕ್ಕೆಲ್ಲ ಕಿತ್ತಾಡ ಅಂತದ್ದು ಏನೈತೆ? ಲೇ ಮನೆಯಾಳ ಪದ್ದಿ, ರಾತ್ರಿ ನೀನು ಎಲ್ಲ ತಗೊಂಡು ಪಾತ್ರೆಗಳನ್ನ ತಳ ಬುಡ ಎಲ್ಲ ನೋಡ್ಬೇಕಾರೆ ನೀನು ಅನ್ಕೋಬೇಕಿತ್ತು. ನೀನು ಎಲ್ಲ ಮೋಸ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ತೀಯ? ಎಂಥ ಇದೂ ಇಲ್ಲ, ಎಂಥ ಎಲ್ಲ ದರಿದ್ರದೇನೇ ಮಾಡೋದು. ಈಗ ಜೊತೆಗಿದ್ದೀವಿ ಅಂತಂದ್ರೆ ಎಲ್ಲ ಅರ್ಧ ಹಾಕಬೇಕು ತಾನೇ. ಜೊತೆಗಿದ್ದೀವಿ ತಾನೇ, ಹಾಕಿ ಅರ್ಧನ. ನೀನೇನಕ್ಕೆ ಹಂಗೆ ಕುಂತ್ಕೊಂಡಿದ್ಯಾ? ನೀನು ಹೇಳು, ನೀನು ಸೊಸೆ ಕರೆಕ್ಟಾಗೆ. ನನ್ನ ಸೊಸೆ ವಿಷಯಕ್ಕೆ ನಾನು ಹೋಗಲ್ಲ. ಆಮೇಕಿಂದ ಅವಳು ಪಾತ್ರೆ ಇಲ್ಲ ಕೊಡ್ಸು ಅಂತ ಹೇಳಿದ್ರೆ ಭಾಗ ಹಾಕೊಳ್ಳೋದೆಲ್ಲ ಹಾಕೊಂಡ್ಲಿ ಬಿಡು. ನನ್ನ ತವ್ರ ಮನೆಯಿಂದ ಕೊಟ್ಟಿರೋದನ್ನು ಅವಳ ತವ್ರ ಮನೆಯಿಂದ ಕೊಟ್ಟಿರೋ ಪಾತ್ರೆಗಳನ್ನ ಹಾಕೊಂಡವಳೆ. ಅದ್ರಾಗ ಇನ್ನೇನು ಇಲ್ಲಿ ಉಳಿದಿರೋ ಪಾತ್ರೆಗಳನ್ನ ಹಾಕೊಳ್ರಿ ಭಾಗನ. ಈಗ ಗೊತ್ತಾಯ್ತಾ? ನೋಡು ಸುಮ್ಕೆ ಏನಿಯಾ, ಅವ್ರವ್ರ ತವ್ರ ಮನೆ ಪಾತ್ರೆಗಳನ್ನ ಅವ್ರವ್ರು ಇಕ್ಕೊಳ್ಳೋಣ ಅಷ್ಟೇ ಏನಿಯಾ. ಶಾಣೆ ಏನಾರ ಇಲ್ಲ ಸಮ ಭಾಗ ಮಾಡಬೇಕು ಅಂದರೆ ಇಕ್ಕು ನೀನು ಒಡವೆನ. ನಿನ್ನ ತವ್ರ ಮನೆಯಿಂದ ಕೊಟ್ಟೋಲ್ಲ ಕೊತ್ಕಾಕೊಂಡಿದ್ದೀರ ಸಾರನ ಅರ್ಧ ಮಾಡು, ಅರ್ಧ ಇಬ್ರು ಹಂಚ್ಕೊಬಿಡೋಣ. ಹಂಗೇನಿಯ ಕಿವಿನಾಗ ವಾಲೆ. ನಿಮ್ಮಮ್ಮ ಬರ್ಬೇಕಾರೆ ನಿನಗೆ ಎಂಥದ್ದು ಸರ ಕೊಟ್ಟಿತ್ತು ಅಂದಲ್ಲ, ಕಾಸಿನ ಸರ್ವ, ಅದನ್ನು ಅರ್ಧ ಭಾಗ ಮಾಡ್ಕೊಬಿಡೋಣ. ಏನು ಬೇಕಾಗಿಲ್ಲ, ಪಾತ್ರೆ ಸಾಮಾನಿಗೋಸ್ಕರ ನೋಡವೆಲ್ಲ ಕಳ್ಕೊಳಕಾಯ್ತದ? ಇದೆಲ್ಲ ಮೋಸ ಪದ್ದಿ, ಮೋಸ. ನಿನಗೈತೆ ತಾಳು. ಇದರಿಂದನೂ ಮೋಸ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ವ ನೀನು. ಮನೆಯಾಳಿ ಅಂದರೆ ಮನೆಯಾಳಿ ನೀನಂತೂ ನಿನಗೈತೆ ಕಳ್ಳೆ, ನಿನಗೈತೆ. ಇಷ್ಟಕ್ಕೇನಿಯ ಬಿಡಕ್ಕಿಲ್ಲ ನಿನ್ನ.
ಕಂಡಿದ್ದೀನಿ ಹೋಗು. ನಾನಂತೆ ಮೋಸ ಮಾಡೋಳು ನೀನು ನನಗೆ ಹೇಳ್ತೀಯ? ಪಾಠ ಮಾಡಲು ನನ್ನವನ್ನು ಎತ್ಕೊಂಡೋಗಿ ಬಚ್ಚಿಕತ್ತೀನಿ ನೋಡಿ ಪಟೇಲಪ್ಪನವ್ರೆ. ನಿಮ್ಮ ಮುಂದೆ ನೀನು ಭಾಗ ಮಾಡ್ಕೊತಾ ಇದೀವಿ. ಇವ ಅಮ್ಮಿಯನ ನಾಳೆ ಕಾಣಕ್ಕಿಂತ ನನ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಏನೋ ಶುರು ಮಾಡ್ಕೋಬೇಕು ಇವಮ್ಮ. ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಅಮ್ಮ ಪಾತ್ರೆ ಸಾಮಾನಿಗೆ ಏನು ಕಿತ್ತಾಡ್ತಿ? ಸುಮ್ ಕೂತ್ಕೊಳ್ಳಮ್ಮ. ಫಸ್ಟ್ ಆಸ್ತಿ ಭಾಗ ಮಾಡ್ಕೊಳ್ರಮ್ಮ ಅಂತಂದ್ರೆ ಸ್ಪೂನು ತಟ್ಟೆ ಪಾತ್ರೆ ಸಾಮಾನು ಅಂತ ಕಿತ್ತಾಡ್ಕೊಂಡು ಕೂತಿರೋದು ನೋಡಿ ಇವರು. ಲೋ ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರ್ಲ. ನಿಂಗೆ ಏನು ಗೊತ್ತಾಯ್ತದೆ? ನಾಳೆ ಏನಾರ ಬೇಕು ಅಂತ ಹೇಳಿದ್ರೆ ಏನ್ಲ ಮಾಡ್ತೀಯಾ? ನಂದಂದು ಭಾಗ ಮುಗ್ದೋಗೈತಿ. ನಾನು ಪಾತ್ರೆ ಸಾಮಾನೆಲ್ಲ ತಗೊಂಡೋಗಿ ಒಳಗಡೆ ಮಡಿಕತ್ತೀನಿ. ನೋಡ್ ಬಂಗಾರಮ್ಮ, ನೀನು ಪದಾರ್ಥ ತಗೊಂಡು ಒಳಗಡೆ ಮಡಿಕ ಅಷ್ಟೇನೆ. ಎಲ್ಲ ಪಟೇಲಪ್ಪನವ್ರೆ ಮೋಸ ಅಂದರೆ ಮೋಸ, ಎಲ್ಲ ಮೋಸ. ಆಯಿತು ಬಿಡಿ, ಆಯಿತು. ಏನು ಈ ಪಾತ್ರೆ ಸಾಮಾನಿಗೆ ಏನಾದ್ರೂ ಉದ್ದಾರ ಹೋಗ್ಬಿಡ್ತೀವ ಇಲ್ಲ ಇದಾಗೋಗ್ಬಿಡ್ತೀವ? ಪಾತ್ರೆ ಸಾಮಾನಿಗೆ ಹಾಳಾಗೋಗ್ಲಿ, ಹಾಳು ಬಿದ್ದೋಗ್ಲಿ ಬಿಡು. ಈ ಪಾತ್ರೆ ಸಾಮಾನು ಎಲ್ಲನೂ ಸಾವಸನೆ ಬೇಕಾಗಿಲ್ಲ. ಈ ಪಾತ್ರೆ ಸಾಮಾನು ಎಲ್ಲನೂ ತಗೊಂಡೋಗಿ ಮಡಿಕತ್ತೀನಿ ಬಿಡು. ನೆಕ್ಸ್ಟ್ ಭಾಗನ ಶುರು ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಏನು ಭಾಗ ಮಾಡ್ಕೊತೀರಾ? ಇನ್ನೇನಾಯ್ತು ಭಾಗ ಮಾಡ್ಕೊಳಕ್ಕೆ? ಈ ಮನೆಯ ಅಯ್ಯೋ ನಮ್ಮ ಅತ್ತೆ ನೀನೇ ತಕ ಅಂತ ಹೇಳ್ಬಿಟ್ಟು ಶಾನೆ ಬಲವಂತ ಮಾಡ್ಬಿಟ್ಟವಳೆ. ನಾನೇ ತಕೊಳ್ಳೋದು ಇದನ್ನ. ಯಾಕೆ ಅಷ್ಟಕ್ಕೆ ಬಿಟ್ಬಿಟ್ರ ಅತ್ತೆ? ಯಾಕೆ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅತ್ತೆ ಒಡವೆ ಭಾಗನೇ ಆಗಿಲ್ಲ? ಅದೆಲ್ಲ ಐತೆ, ಅದೆಲ್ಲನೂ ಮನೆ ಕಷ್ಟ ಗಿಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಹೊಂಟೋಯ್ತು. ಯಾಕೆ ಹೊಂಟೋಯ್ತು? ನನ್ನ ಮದುವೆಗೂ ಇಲ್ಲೇ ಇತ್ತು. ನನ್ನ ಮದುವೆ ಆದ್ಮೇಲೆ ಯಾವ ಕಷ್ಟನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಹಳ ಚೆನ್ನಾಗಿ ಗೊತ್ತು. ಇಲ್ಲ ಅವ ಕಷ್ಟ ಗಿಷ್ಟ ಅಂತ ಹೇಳ್ಬಿಟ್ಟು ಎಲ್ಲನೂ ಕೊಟ್ಬಿಟ್ಟಿದ್ದಾಯ್ತು. ಇದು ಯಾಕೆ ಬಂಗಾರಮ್ಮ ಇಷ್ಟು ಸುಳ್ಳು ಹೇಳ್ತೀಯಾ? ಏನಕ್ಕೆ ಮಾರ್ಕೊಂಡಿದ್ಯಾ? ಇಷ್ಟು ಸುಳ್ಳು ಹೇಳೋದು ಒಳ್ಳೇದಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯೇ, ಅದೇನಕ್ಕೆ ಮಾರ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿಲ್ಲ ಅದೇನು ಕಷ್ಟ ಬಂದೈತೆ ಸುಖ ಬಂದೈತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಒಡವೆನ ಇಬ್ರಿಗೂ ಭಾಗ ಹಾಕ್ಲೇಬೇಕು. ನಮ್ಮ ಅತ್ತೆ ಕಾಸಿನ ಸರನೂ ಹಂಗೇನಿಯ ಒಂದು ಡಾಬ್ ಇತ್ತಲ್ಲ, ಅವೆರಡೂ ನಮಗೆ ತೋರಿಸ್ಲೇ ಇಲ್ಲ. ಅದನ್ನೆಲ್ಲ ಮುರಿಸ್ಬಿಟ್ಟು ಡಾಬ್ನ ಮುರಿಸ್ಬಿಟ್ಟು ಲಾಂಗ್ ಚೈನು ಆಮೇಕಿಂದ ವಾಲೆ ಜುಮ್ಕಿ ಎಲ್ಲ ಮಾಡಿಸಿದ್ಯಲ್ಲ, ಈಗ ಅದು ಬಿಟ್ಬಿಟ್ಟು ಕಾಸಿನ ಸರ ನಾನು ಕೊಡು, ವಾಲೆ ಜುಮ್ಕಿನೂ ಲಾಂಗ್ ಸರ ನೀನಿಕ್ಕ. ಅಯ್ಯೋ ನಾನು ಚಿಕ್ಕಳಿಗೆ ತಗೊಂಡೋಗಿ ಎಲ್ಲ ಮಾರ್ಕೊಬಿಟ್ಟನಲ್ಲ, ಇವಾಗ ಎಲ್ಲಿಂದ ಕೊಡಲಿ ನಾನು? ಅದೆಲ್ಲ ಹೆಂಗೆ ಭಾಗ ಹಾಕೈತದೆ? ಭಾಗ ಹಾಕಕ್ಕಾಗಲಿಲ್ಲ ಅಂದರೆ ಏನೋ ಒಂದು ನೀವು ಬಿಟ್ಟು ಕೊಡ್ಬೇಕಾಯ್ತದೆ. ಇದೆಲ್ಲ ಅಂದರೆ ಇನ್ನೊಂದು ಏನಾದ್ರೂ ಅತ್ತೆ, ನಿಮ್ಮ ಅತ್ತೆದ ಕಾಸಿನ ಸರ ಅಂದಾಜು ಎಷ್ಟು ಗ್ರಾಮ್ ಇತ್ತು? ಬೋಲು ಬಂದೋಬಸ್ತಾಗಿತ್ತು ಕಣಮ್ಮಿ. ಒಂದು 6 ತೊಲ ಅಂದರೆ ಒಂದು 60 ಗ್ರಾಮ್ ಇತ್ತು. 60 ಗ್ರಾಮು ನಮಗೆ ಬೇಕೇ ಬೇಕು. ಪಟೇಲಪ್ಪನವರೇ, ಇವಳು ಸುಮ್ಕೆ ಕಿರಿಕ್ ಮಾಡ್ತಾಳೆ ಪಟೇಲಪ್ಪನವರೇ. ಯಪ್ಪ, ಈ ಹೆಂಗುಸ್ರದು ಮುಗಿಯೋದೇ ಕತೆ ಆಗೋಗ್ಬಿಡ್ತಲ್ಲ. ಇದು ಯಾಕೆ ಹಿಂಗಾಡಿದ್ರೆ ಬಂಗಾರಮ್ಮರೇ? ನ್ಯಾಯವಾಗಿ ಏನೇ ಮಾತಾಡಬೇಕು ಅಂತಂದ್ರೆ ಈಗ ಒಡವೆನೂ ಭಾಗ ಹಾಕ್ಲೇಬೇಕು ತಾನೆ. ಈಗ 60 ಗ್ರಾಮ್ ಒಡವೆಯ ಕೊಟ್ಬಿಡಿ. ಈಗ ನನ್ನ ಹತ್ರ ಇಲ್ಲ. ನಿನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ಹೆಂಗನ ಮಾಡಿ ಕೊಡಬೇಕು? ಹೌದು ಬಂಗಾರಮ್ಮನವರೇ, ನೀವು ಕೊಡಲೇಬೇಕು. ಇವಾಗ ಕೊಡಲಿಲ್ಲ ಅಂದರೆ ಹೆಂಗಾಯ್ತದೆ ಹೇಳು? ನೀವು ಕೊಡಲೇಬೇಕು ಅಷ್ಟೇನೆ. ಈಗ ನನ್ನ ಹತ್ರ ಒಡವೆ ಇಲ್ಲ. ಎಲ್ಲನೂ ಏನೋ ಪ್ರಾಬ್ಲಮ್ಗೆ ನನ್ನ ಮಕ್ಕಳು ಮದುವೆ ಅದು ಇದು ತೊಂದರೆಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಇಕ್ಬಿಟ್ಟಿವ್ನಿ. ಸರಿ, 60 ಗ್ರಾಮ್ ಇವತ್ತು ಎಷ್ಟಾಯ್ತದ ಕಾಸು ಅಷ್ಟೊಂದು ಕೊಡು. ಸುಮ್ಮನೆ ಆಯ್ತೀನಿ. ಇವತ್ತೇನಿಲ್ಲ ಅಂದ್ರೂ 8.5 ಇಂದ 9 ಲಕ್ಷ ಕೊಡಲೇಬೇಕು ನೀನು. ಯವ್ವ, 8.5 ಇಂದ 9 ಲಕ್ಷವೇ? ಯವ್ವ, ಅಷ್ಟೊಂದು ಲಕ್ಷ ಕೊಡ್ಬೇಕು ಇವಾಗ. ಕೊಡಲೇಬೇಕು. ಇಲ್ಲ ಅಂತಂದ್ರೆ ಅರ್ಧ ಎಕರೆನೋ ಇಲ್ಲ 1/4 ಎಕರೆನೋ ಶಾನೆ ಜಮೀನು ಬಿಟ್ಕೊಡಿ. ನಮ್ಗೇನಂತೆ? ನ್ಯಾಯ ಅಂದ್ರೆ ನ್ಯಾಯ, ಪಟೇಲಪ್ಪನ ನ್ಯಾಯ. ಕೇಳಿ ಪಟೇಲಪ್ಪನ ನಾನು ಸುಳ್ಳು ಹೇಳ್ತಿದ್ದೀನ? ಬಂಗಾರಮ್ಮನವರೇ, ಎಲ್ಲ ಪಾಲು ಹಾಕ್ತಿದೀವಿ ಅಂತಂದ್ಮೇಲೆ ಇದನ್ನೂ ಪಾಲು ಹಾಕ್ಬೇಕು ತಾನೇ? ಅಮ್ಮ, ಮನೆಗೆ ಐತಲ್ಲ ಒಡವೆ, ಯಾಕಿಲ್ಲ ಅಂತ ಹೇಳ್ತೀಯ? ತಗೊಂಡೋಗ್ಬಿಟ್ಟು ಕೊಡೋಗು ಒಡವೆನ. ಅಮ್ಮ, ಅದು ಒಡವೆ ಅದು ಏನಾಯ್ತು ಅಂದ್ರೆ. ಏನಮ್ಮ ತಲೆ ಕೆಟ್ಬಿಟ್ಟೈತೆ ನಿನಗೆ? ರೀ, ಆ ಒಡವೆ ಎಲ್ಲನೂ ಏನಾಯ್ತು? ಯಾಕೆ ಮರ್ತೋಗ್ಬಿಟ್ರ? ನಿಮ್ಮ ಚಿಕ್ಕ ತಂಗಿ ಓಡೋಗ್ಬೇಕಾರೆ ಎಲ್ಲ ಒಡವೆನೂ ಎತ್ಕೊಂಡು ಓಡಾಗಿರ್ಲಿಲ್ವೇ? ಇವಳು ಬಿಲಾಲಿ, ಅದನ್ನೇನು ಕೇಳೋ ಅವಶ್ಯಕತೆ ಐತೇನೆ? ಬಂದ್ಬಿಟ್ಲು ಹೇಳಕ್ಕೆ ಎಲ್ಲನೂ. ಈಗೇನು 60 ಗ್ರಾಮ್ ತಾನೆ, 9 ಲಕ್ಷ ತಾನೆ, 9 ಲಕ್ಷ ನಾನು ಕೊಡ್ತೀನಿ. ಸ್ವಲ್ಪ ಸುಮ್ಕಿರ್ರಿ, ಇನ್ನು ಉಳಿದಿರೋದು ಭಾಗನ ಹಾಕನ. ಸರಿ, ಇನ್ನು ಉಳಿದಿರೋದೇನು? ಒಡವೆ ಭಾಗ ಆಯಿತು. ಆಮೇಕಿಂದ ಇನ್ನು ಇದೆಲ್ಲನೂ ಪಾತ್ರೆ ಸಾಮಾನು ಭಾಗ ಆಯಿತು. ಇನ್ನು ಮುಂದೆ ನೀವು ಇನ್ನೇನೈತೆ ಭಾಗ ಮಾಡ್ಕೊಳಕ್ಕೆ? ಪಟೇಲಪ್ಪನವರೇ, ಇನ್ನೇನೈತೆ? ಇನ್ನು ಮನೆ ಅಷ್ಟೇ ಭಾಗ ಮಾಡ್ಕೋಬೇಕು, ಆಮೇಲೆ ಜಮೀನು. ಇಲ್ಲ ಪಟೇಲಪ್ಪನವರೇ, ನಮ್ಮವಿನ್ನೂ ಹಸುಗಳನ್ನೂ ಭಾಗ ಮಾಡ್ಕೋಬೇಕು. ಮನ್ಯಾಳಿ, ಏನೂ ಬಿಡಲ್ವಲ್ಲೇ ನೀನು? ಅತ್ತೆ, ನೀವೇ ಬಿಟ್ಬಿಡ್ರಿ. ನಿಮ್ಗೇನು ಬೇಡವೇ ಹಸುಗಳು? ನಾನೇ ಇಕ್ಕತ್ತೀನಿ ಬಿಡಿ. ಪಟೇಲಪ್ಪನವರೇ, ನಮ್ಮ ಅತ್ತೆಗೆ ಏನೂ ಬೇಕಿಲ್ಲ ಅಂತ ಅನಿಸೋದು ಹಸುಗಳೆಲ್ಲನೂ ನಾನೇ ಮಾಡಿಕತ್ತೀನಿ ಬಿಡಿ. ನನಗೆ ಯಾಕೆ ಬೇಡ? ನನಗೂ ಬೇಕು. ಪಟೇಲಪ್ಪನವ್ರೆ, ನಮ್ಮ ಹೊಸನ ಭಾಗ ಮಾಡ್ಕೊತೀವಿ. ಟೋಟಲ್ 4 ಹಸು ಅವೆ. 4 ಹಸ್ದಾಗೆ ನಾನೊಂದು ತಗೊಂಬಿಟ್ಟು ಬಂದಿದ್ದೀನಿ. ನನ್ನ ಕಾಸು ಕೊಟ್ಬಿಟ್ಟು ತಗೊಂಬಿಟ್ಟು ಬಂದಿರೋದು. ಅವ್ನು ತಗೊಂಬಿಟ್ಟು ಬಂದಿರೋ ಹಸನ ಅವನೇ ಮಾಡಿಕೊಂಡು ಇನ್ನು ಉಳಿದಿರೋದನ್ನ ನೀಟಾಗಿ ಭಾಗ ಹಾಕಬೇಕು. ಇನ್ನು 3 ಹಸು ಅವೆ. 3 ಹಸ್ದಾಗೆ ಹೆಂಗೆ ಭಾಗ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಿಲ್ಲ. 2 ಹಸ ನಮಗೆ ಏನಿಯ ಕೊಡಬೇಕು. ಅದು ಯಾಕೆ 2 ಹಸ ಕೊಡನಿ? ನಾನೆಲ್ಲ ಕೊಡಕ್ಕಿಲ್ಲ 2 ಹಸನ. ಕೊಡ ಅಂತ ಮಾತೇ ಇಲ್ಲ. ನಾನಂತೂ ನಮಗೆ ಕೊಡ್ರಿ 2 ಹಸನ. ಅಲ್ಲ ಬಂಗಾರಮ್ಮ, ಎಲ್ಲ ನಿನಗೆ ಬೇಕು ಅಂತ ಹೇಳ್ತಿಲ್ಲ. ನೀನಂತೂ ಸೋಲೋದೇ ಇಲ್ವಲ್ಲ. ನಾನು ಯಾಕೆ ಸೋಲನಿ? ನನಗೂ ಬೇಕು ಅಷ್ಟೇ ನೆನಿಯ. ನಿನಗೂ ಬೇಕು ಅಂದ್ರೆ ನನಗೂ ಬೇಕು ಅಷ್ಟೇ ನೆನಿಯ. ಒಬ್ರು ಒಂದ್ರಾಗನ ಸೋಲ್ಬೇಕು. ಸೋಲಿಲ್ಲ ಅಂತಂದ್ರೆ ಹೆಂಗೆ? ಒಬ್ರು ಸೋಲಿಲ್ಲ ಅಂತಂದ್ರೆ ಒಬ್ರನ್ನ ಸೋಲ್ಬೇಕು ತಾನೇ? ಇವಳೆ ನಂಗೆ ಸೋಲ್ತಾವಳ. 1 ರೂಪಾಯಿ ಲೆಕ್ಕ ಹಾಕ್ತಾವಳೆ. ಈಗ 9 ಲಕ್ಷ ರೂಪಾಯಿ ನಾನು ಕೊಡ್ಬೇಕಾಯ್ತದ ಇವಾಗ. ಹಸನ್ ಬಿಟ್ಟು ಕೊಡಕ್ಕಾಯ್ತದ? ನಾನು ಬಿಟ್ಟು ಕೊಡಕ್ಕಿಲ್ಲ. ಸರಿ, 1 ಲಕ್ಷ ಕಮ್ಮಿ ಮಾಡ್ತೀವಿ. 8 ಲಕ್ಷ.
8 ಲಕ್ಷ ಕೊಡಿ ಸರಿನಾ. 8 ಲಕ್ಷ ಕೊಟ್ಬಿಟ್ಟು ಇವಾಗ 1 ಲಕ್ಷದ ಹೊಸನ ನಾವೇ ಮಾಡಿಕತ್ತೀವಿ. ಹ್ಞೂ ಹಂಗೆ ಮಾಡ್ರಿ, ಎಲ್ಲ ಸರೋಯ್ತದೆ. ತಿರ್ಗಿ ನನ್ನ ಪೊದ್ದಿ ಕಿರಿಕ್ ಮಾಡಬೇಕು, ದೇವ್ರನ್ನೇ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ತುಂಬೆ ಕಿರಿಕು ಪರಿಕು ಏನ ಮಾಡ್ಬಿಟ್ಟೆ ಅಂತಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ಯಾಕೆ ಕಿರಿಕ್ ಮಾಡನಿ? ಕಿರಿಕ್ ಏನ ಮಾಡಿದ್ರೆ ಅದು ನೀನು ಮಾಡ್ಬೇಕಷ್ಟೇ, ನೀನು ನಾನಲ್ಲ. ಈಗ ಒಡವೆದು 8 ಲಕ್ಷ ರೂಪಾಯಿ ಬಾಕಿ ಐತೆ, 8 ಲಕ್ಷ ರೂಪಾಯಿ ಕೊಡ್ಬೇಕಷ್ಟೇ ನೀನು. ಆಯ್ತು ಹೇಳು, ನನ್ನ ಅಳಿ ಆಫ್ರಿಕಾಯಿಂದ ಕಳಿಸ್ತಾನೆ ಒಡವೆ ಎಲ್ಲ. ನನಗೆ ಒಡವೆನೋ 60 ಗ್ರಾಮ್ ಒಡವೆನೋ ಇಲ್ಲ ಅಂತಂದರೆ ಇದು ಏನದು ದುಡ್ಡು 2 ಕೊಡ್ತೀನಿ. ನನ್ನ ಅಳಿಯ ಇನ್ನೇನು ಮುಂದಿನ ತಿಂಗಳು ಹೋಯ್ತಾನೆ ಆಫ್ರಿಕಾಗೆ. ಅದೇನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನನಗೆ ಬೇಕು ಅಂದರೆ ಬೇಕಷ್ಟೇ. ಸರಿ, ಒಂದು ಹೊಸನ ಅವಳಿಗೆ ಕೊಡ್ತೀವಿ. ಈಗ ಟೋಟಲಾಗೆ 3 ಹೊಸ ಅವಳಿಗೆ, 1 ಹೊಸ ನಮಗೆ. ಸದ್ಯ ಇಷ್ಟೊತ್ತಾದ್ರೂ ಒಪ್ಕೊಂಡಲ್ಲ, ಸದ್ಯ ಜುಟ್ಟು ಇಟ್ಕೊಂಡು ಕಿತ್ತಾಡ್ಲಿಲ್ವಲ್ಲ, ಅಷ್ಟೇನೇ ಸಾಕು. ಇನ್ನು ಮುಂದೆ ಇನ್ನೇನು ಮನೆ ಒಂದು ಭಾಗ ಹಾಕ್ಬೇಕಾ? ನಮ್ಮ ಅತ್ತೆ ನನಗೆ ಪಿರುತಿಯಿಂದ ಹೇಳಿದ್ರು. ಇಲ್ಲ ಕಣಮ್ಮ, ನಿನಗೆ ನೀಯ ಮನೆ ನಿನಗೆ ನೀ ಅಂತ ಹೇಳ್ಬಿಟ್ಟು ಶಾನೆ ಪಿರುತಿಯಿಂದ ಹೇಳಿದ್ರು. ನಮ್ಮತ್ತೆ ನನಗೂ ಹೇಳಿದ್ಲು, ಈ ಮನೆ ನಿನಗೆ ನಮ್ಮ, ಈ ಮನೆ ನಿನಗೆ ನಮ್ಮ ಅಂತ ಹೇಳ್ಬಿಟ್ಟು. ಯಾಕೆ ಬೇಕಾದ್ರೆ ನನ್ನ ಗಂಡನ ಕೇಳು, ನನ್ನ ಗಂಡನೇ ಇದಕ್ಕೆ ಸಾಕ್ಷಿ. ಅವನಿ ನನ್ನ ಗಂಡನ ಮುಂದೆನೇ ಹೇಳೋಳೆ ನಮ್ಮ ಅತ್ತೆ. ಸರಿ, ಮನೆ ನಿನಿಕ್ಕ, ಅದ್ರ ಬದಲಿಗೆ ನಮ್ಗೇನು ಬಿಟ್ಟು ಕೊಡ್ತೀಯ ನೀನು? ಈ ಮನೆ ಎಷ್ಟು ಬೆಲೆ ಬಾಳಕ್ಕಿಲ್ಲ ಹೇಳು. ಅದೇ ಮತ್ತೆ ಏನಿಲ್ಲ ಅಂತಂದ್ರೆ ಒಂದು 20 ಲಕ್ಷ ಬೆಲೆ ಬಾಳಕ್ಕಿಲ್ವ ಇದು? ಜಾಗ ಪಾಗ ಮನೆ ಎಲ್ಲ ಸೇರ್ಬಿಟ್ಟು. ಸೇರ್ತದೆ. ಈಗ ನಮ್ಮ ಅತ್ತೆ ನನಗೆ ಅಂತ ತಾನೇ ಕೊಡ್ತೀನಿ ಅಂತ ಹೇಳಿದ್ದು. ಇದೇನು ಚಿಕ್ಕಮ್ಮ ಹಿಂಗೆ ಮಾತಾಡ್ತೀರಾ? ಕೊಡ್ತದೆ ಅಂತ ಹೇಳಿದ್ರೆ ಮತ್ತೆ ಈಗ ಮೋಸ ಮಾಡು, 20 ಲಕ್ಷ ಮೋಸ ಮಾಡೋಕ್ಕಾಯ್ತದೆ ನಮಗೆ? ಅದೆಲ್ಲ ನಮಗೆ ಗೊತ್ತಿಲ್ಲ. ಮೋಸಾಗಿ ಸೆಲ್ಲನ್ವೆ ಈ ಮನೆನೂ ಅರ್ಧರ್ಧ ಭಾಗ ಮಾಡ್ಕೋಬೇಕು ಅಷ್ಟೇ. ನೋಡಮ್ಮ, ಅವ್ರ ಮನೆ ಬಿಟ್ಬಿಟ್ಟು ಎಲ್ಲೋಯ್ತಾರೆ. ಅವ್ರ ಮನೆ ಇಲ್ಲ ಅಂದರೆ ಅವ್ರ ತಾನೇ ನೀನು ಎಲ್ಲೋಯ್ತಾನೆ, ಮನೆ ಇಲ್ಲ ಪಲ್ಲ ಅಂತ ಕುಂತ್ಕೊಂಡ್ರೆ ಒಂದು ಕಾಸು ಕೊಡು, ಇಲ್ಲ ಅಂತ ಹೇಳಿದ್ರೆ ಮನೆ ಬಿಟ್ಕೊಡು. ರೀ ಏನ್ರಿ ಮಾಡೋದು? ಲೇ, ಈ ಮನೆ ಅರ್ಧರ್ಧ ಭಾಗ ಹೆಂಗ್ಲೇ ಮಾಡೋಕ್ಕಾಯ್ತದೆ? ಏನು ಅಂತ ಹೇಳ್ಕೊಳಂಗೆ ಏನು ತೋಡ್ದಾಗ ಭಾಗ ಮಾಡ್ಕೊಳಂಗಿಲ್ಲ. ಅಡುಗೆ ಮನೆ ಒಬ್ರು ಸಿಕ್ಕಿದ್ರೆ ಬಾತ್ರೂಮ್ ಮನೆ ಒಬ್ರು ಸಿಗ್ತದೆ. ಬಿಡು, ನೀನು ಹೇಳು, ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಬಿಡು. ಕಾಸು ಕೊಟ್ಬಿಟ್ಟು ಮನೆಯ ನಾವೇ ಮಾಡಿಕೊಳ್ಳೋಣ. ಆಯಿತು, ಟೋಟಲ್ಲು 28 ಲಕ್ಷ. ಏನು ಬಂಗಾರಮ್ಮರೇ, 28 ಲಕ್ಷಕ್ಕೆ ಒಪ್ಗೆನಾ? ನಮ್ಗೆ ಇನ್ನೊಂದ್ಕಿಂತ ಮನೆಗೇನೆಲ್ಲ ಕೊಡ್ಸೋಕ್ಕೆ ಕಷ್ಟ ಆಯ್ತದೆ. ಅಂತ ಹೇಳು. ಅಮ್ಮ, ಹಳೆ ಮನೆ ಬೇಡ ಅಂತ ಹೇಳು, ನಾವೇ ಬೇಕಾದ್ರೆ ಹೊಸ ಮನೆ ಕಟ್ಕೋಬೋದಲ್ಲ. ಲೇ ಸುಮ್ಕಿರೋ, ನಿಂಗೆ ಗೊತ್ತಾಗಕ್ಕಿಲ್ಲ. ಹಳೆ ಮನೆ ನಮ್ಗೇನೇ ಬೇಕು. ಆಯ್ತು, 20 ಲಕ್ಷ ಕೊಡ್ತೀವಿ. ಆಮೇಕಿಂದ 8 ಲಕ್ಷ, ಅದು 28 ಲಕ್ಷ ಕೊಡ್ತೀವಿ. ಪಟೇಲಪ್ಪನವರೇ, ಇದಕ್ಕೆ ನೀವೇ ಸಾಕ್ಷಿ. ಎಲ್ಲದಕ್ಕೂ ನಾವೇ ಸಾಕ್ಷಿ.